ಹೆಚ್ಚು ಪುಸ್ತಕಗಳ ಬಗೆಯಿಂದ ಅತಿ ಹೆಚ್ಚು ಜ್ಞಾನವನ್ನು ಪಡೆಯಬಹುದು. ನನ್ನನ್ನು ತಲೆ ತಗ್ಗಿಸಿ ಓದಿ ನಾನು ನಿನ್ನನ್ನು ತಲೆ ಎತ್ತುವಂತೆ ಮಾಡುತ್ತೇನೆ ಎಂಬ ಮಾತು ನಮ್ಮ ಬದುಕಿನಲ್ಲಿ ಪುಸ್ತಕದ ಮಹತ್ವ ಸರಿಯಾಗಿ ಹೇಳುತ್ತದೆ. ಪುಸ್ತಕಗಳು ಶಿಕ್ಷಣದ ಮೂಲಾಧಾರಗಳಾಗಿ ಮನುಷ್ಯ ತನ್ನದೆಲ್ಲದ ಅನುಭವಗಳನ್ನು ತನ್ನದಾಗಿಸಿಕೊಳ್ಳುತ್ತಾನೆ. ಪುಸ್ತಕಗಳು ಜ್ಞಾನವಾಹಿನಿಗಳು. ಇವು ಪೀಳಿಗೆಯಿಂದ ಪೀಳಿಗೆಗೆ ಜ್ಞಾನವನ್ನು ವರ್ಗಾಯಿಸುವ ಸುಲಭ ಸಾಧನಗಳು ಎಂದರೆ ತಪ್ಪಾಗಲಾರದು. ಇವು ಕೇವಲ ಜ್ಞಾನ ಭಂಡಾರವಷ್ಟೇ ಆಗದೆ ಆಯಾಯ ಕಾಲದ ದೇಶದ ಸಂಸ್ಕೃತಿ, ಸಮಾಜ, ಸಾಹಿತ್ಯ, ಜೀವನ ಶೈಲಿಗಳನ್ನು ಪ್ರತಿಬಿಂಬಿಸುತ್ತವೆ. ಇವು ನಮ್ಮ ಉತ್ತಮವಾದ ಗೆಳೆಯರಿದ್ದಂತೆ. ಮನೆಗೆ ಹೇಗೆ ದೀಪ ಬೆಳಕು ನೀಡುತ್ತದೆಯೋ ಹಾಗೆ ಪುಸ್ತಕಗಳು ನಮ್ಮ ಮನಸ್ಸಿಗೆ ಬೆಳಕು ನೀಡುತ್ತದೆ. ಸಮಾಜದಲ್ಲಿ ಗೌರವ, ಮನ್ನಣೆ, ಉತ್ತಮ ಹುದ್ದೆ, ಉತ್ತಮ ನಡವಳಿಕೆ ದೊರಕಲು ಪುಸ್ತಕಗಳೇ ಮೂಲಾಧಾರಗಳಾಗಿವೆ. ಪುಸ್ತಕಗಳನ್ನು ಓದುವಾಗ ಆಯ್ಕೆ ಬಹಳ ಮುಖ್ಯ. ಕೆಟ್ಟ ಪುಸ್ತಕದಿಂದ ದೂರ ಇರಬೇಕು. ಉತ್ತಮವಾದ ಪುಸ್ತಕಗಳನ್ನು ಹೆಚ್ಚು ಓದಿ ಅದರ ಸಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸಬೇಕು. ಇದರಿಂದ ಜೀವನ ಮಟ್ಟ ಉತ್ತಮಗೊಂಡು ಓದಿದ್ದು ಸಾರ್ಥಕವಾಗುತ್ತದೆ. ಮಹಾತ್ಮ ಗಾಂಧೀಜಿಯವರ ಮೇಲೆ ಪುಸ್ತಕಗಳು ಅಪಾರ ಪ್ರಭಾವ ಬೀರಿದ ವಿಷಯ ನಮಗೆಲ್ಲ ತಿಳಿದೇ ಇದೆ. ರಾಮಾಯಣ, ಮಹಾಭಾರತ, ಭಗವದ್ಗೀತೆ